ಸೊ ಗೈಸ್ ಇಲ್ಲಿ ನೋಡ್ರಿ ಗೊಡ್ಸಿನ ಮಲ್ಕಿ ಫಾಲ್ಸ್ ಅಂತ ಚಲೋ ಕಾಣತೈತಿ. ಇಲ್ಲಿ ನೋಡ್ರಿ ಇದು ನಾನು ಮತ್ತು ಮಮ್ಮಿ ಅಂಕಲ್ ಮ್ಯಾಲೆ ಹತ್ತಿ ನಿಂತಿದ್ವಿ. ಉಷ್ಟೂರು ತೆಳಕ್ಕೆ ಹೋಗಿದ್ರಿ ಯಾಕಂದ್ರೆ ನಂಗೆ ಅಂಜಿಕೆ ಬರಕತ್ತ ಎಲ್ಲ ಹರ್ಕೊಂಡು ಹೋಗ್ಬಿಡ್ಬಾರ್ದು. ಇದು ನೋಡ್ರಿ ಎಷ್ಟೊಂದು ಜನ ಅದಾರೆ. ಆಮೇಲೆ ಐತಿ ಗೋಕಾಕ್ ಫಾಲ್ಸ್ ಇಂದ ಗೊಡ್ಸಿನ ಮಲ್ಕಿ ಫಾಲ್ಸ್ 15 ಕಿಲೋಮೀಟರ್ ಐತಿ. ಆಮೇಲೆ ಗೊಡ್ಸಿನ ಮಲ್ಕಿಯಿಂದ 2 ಕಿಲೋಮೀಟರ್ ಐತಿ. ಬೆಳಗಾವಿಂದ ಗೊಡ್ಸಿನ ಮಲ್ಕಿ ಫಾಲ್ಸ್ 40 ಕಿಲೋಮೀಟರ್ ಐತಿ. ಸೊ ಗೈಸ್ ಇಲ್ಲಿ ಡ್ರೈವರ್ ಅಂಕಲ್ ನಮಗೆ ಏನು ಅನ್ನಕತ್ತಿದ್ರು ಅಂದ್ರೆ ಇದು ಅಲ್ಲಿ ಗೊಡ್ಸಿನ ಮಲ್ಕಿ ಫಾಲ್ಸಿನ ಒಳಗೆ 1 ರಿಂದ 1.5 ಕಿಲೋಮೀಟರ್ಸ್ ನಡಿಬೇಕು. ಅದು ಕಾರ್ ಹೋಗಕ್ಕೆ ಬರಲ್ಲ. ಎಲ್ಲ ಕಡೆ ಗಿಡ ಬೆಳೆದಾವ. ಅಯ್ಯೋ ಇಲ್ಲಿ ನೋಡ್ರಿ ಎಲ್ಲ ಶೀಪ್ಸ್ ಬಂದ್ಬಿಟ್ಟು ನಾವಿಲ್ಲೇ ಭಾಳಷ್ಟು ಫೋಟೋನು ತಗೊಂಡ್ವಿ. ನಾವೇನು ಗೊಡ್ಸಿನ ಮಲ್ಕಿ ಬಂದೀವಿ. ಉಷ್ಟು ನಮ್ಮ ಕಾರ್ ಹಾಕೋದಾರೆ. ನಾನು ಅಂಬೇಡ್ಕರ್ ಜರ್ಕಿನ ಹಾಕೊಂಡು ಬಂದಿದ್ದೆ. ಗೊಡ್ಸಿನ ಮಲ್ಕಿ ಫಾಲ್ಸ್ ನೋಡಿಂದ ಇಲ್ಲೇ ನಾವು ಒಂದು ಕಿಲೋಮೀಟರ್ಸ್ ನಡೆಯೋದು ಬೇಡ. ಯಾಕಂದ್ರೆ ಅದು ಅರ್ಧ ಕಡದ ರೋಡ್ ಮಾಡ್ಯಾರ. ಅದಕ್ಕೆ ಅಲ್ಲಿ ಕಾರ್ ಹೋಗಕ್ಕೆ ಬರ್ತೈತಿ. ಅದಕ್ಕೆ ನಾವು ಬರೀ ಅರ್ಧ ಕಿಲೋಮೀಟರ್ ಅಷ್ಟೇ ಮಾಡಿದ್ವಿ. ಇಲ್ಲಿ ಬಿಸಿಲು ಹಾಳೈತಿ. ಅದು ನಾನು ಛತ್ರಿ ಇಟ್ಬಿಟ್ಟಿದ್ದೀನಿ. ಇಲ್ಲಿ ಕಟಾಪುಡ್ಡ ರೋಡ್ ಐತಿ. ಅದು ಕಾರ್ ತರಕಾಗಲ್ಲ. ಒಂದು ಕಾರ್ ತರ ಆಗ್ತಿತ್ತು. ಫಾಲ್ಸ್ ನೋಡಿ ಬಂದಿವಿ. ದೊಡ್ಡಪ್ಪ ನನ್ನ ಮತ್ತು ಅಣ್ಣ ಕರ್ಕೊಂಡು ಬಂದಿದ್ರೆ ಅಲ್ಲಿ ನೋಡ್ರಿ ನೀವು ವಿಡಿಯೋದಾಗ ನೋಡಿರ್ಬೇಕು ಎಷ್ಟು ಕಮ್ಮಿ ಐತಿ. ಆದರೆ ಇದು ಲೈವ್ ಫುಟೇಜ್. ನಾವಲ್ಲಿ ಇಷ್ಟೊಂದು ಕಾಲು ಬಿಟ್ಕೊಂಡು ಹೋಗ್ತೀವಿ. ಇಲ್ಲ ಅಣ್ಣ ಹೋದ ಕಡೆ ಈಗ ಅಲ್ಲಿ ನೋಡ್ರಿ ಅಲ್ಲಿ ಕಾಲು ಬಿಟ್ಕೊಂಡು ಹೋಗ್ತಿದ್ರೆ ಚಪ್ಪಲ್ ತೆಗಿಯಾಕತ್ತಾರೆ. ತೆಗೆದ್ರೆ ಇಲ್ಲಿ ಕಾಲು ಬಿಟ್ಕೊಂಡು ಕುಂತು ನೋಡ್ರಿ ದೊಡ್ಡಪ್ಪ ಜಲ್ದಿ ತಿಂದ್ರಾಕತ್ತಾರೆ. ಆಮೇಲೆ ನಾನು ಬಂದು ನೋಡ್ರಿ ಇಲ್ಲಿ ಎಷ್ಟು ಜೋರು ಹರಿಯಾಕತ್ತೈತಿ. ದೊಡ್ಡಪ್ಪ ಅವರೆಲ್ಲ ಕಾಲು ಬಿಟ್ಕೊಂಡಿರ್ತಾರೆ. ನಾನು ಅಲ್ಲಿ ಕುಂತೆ ಮಿಡಲ್ವರೆಗೂ ಅಲ್ಲಿ ನೋಡ್ರಿ ನಾನು ಬರಾಕತ್ತೀನಿ ಕುಂದ್ರಾಕ. ಇಲ್ಲಿ ನೋಡ್ರಿ ದೊಡ್ಡ ನಂಗೆ ಹಿಡ್ದಾಳ. ದೊಡ್ಡಪ್ಪ ಎಷ್ಟು ಕಟ್ಟಾಗಿ ಹಿಡ್ದಾರೆ. ಯಾಕಂದ್ರೆ ಇದು ಮಾಡೋದು ಭಾಳ ರಿಸ್ಕಿ ಐತಿ. ಒಂದ್ಸತಿ ಹರಿದು ಹೋದ್ರೆ ಯಾರು ಲೈಫ್ ಸೇವರ್ ಬಂದ್ರೂ ಅವ್ರು ಹೇಳಿದ್ರು ನಾವು ಸಿಗೋಕ್ಕಾಗಲ್ಲ. ಅದಕ್ಕೆ ಅಲ್ಲಿ ನೋಡ್ರಿ ಅಲ್ಲೇ ಅಂಗಡಿನ ನೀರು ಒಳಗೆ ಬಂದುಬಿಟ್ಟೈತಿ. ಭಾಳ ನೀರು ಜಾಸ್ತಿ ಆಗೈತಿ ಮಳೆಯ ಸಲುವಾಗಿ. ಆವಾಗೂ ಹಣ್ಣಿ ಮಗಲಿ ಬರೀ ಬರಾಕತ್ತಾದ್ರೆ ನಾವು ಛತ್ರಿ ತಗೊಂಡ್ವಿ. ನಾವು ಜಸ್ಟ್ ಎಲ್ಲ ಛತ್ರಿ ಓಪನ್ ಆದವು. ಆವಾಗ ಇದು ಮಳೆ ಹೋಗ್ಬಿಡುತ್ತೆ. ಇಲ್ಲಿ ನೋಡ್ರಿ ಅಷ್ಟೋರು ಫ್ಯಾಮ್ಲಿ ಗ್ರೂಪ್ ಕಾರ್ ಬಿಟ್ಕೊಂಡು ಕುಂತಾರೆ. ಮಮ್ಮಿನೂ ಅಲ್ಲೇ ಕಲ್ಲು ಮೇಲೆ ಹತ್ತಾಳೆ. ಅಕಸ್ಮಾತ್ ಕಲ್ಲು ಸ್ಲಿಪ್ ಆತಂದ್ರೆ ಫೋನ್ ಬಿದ್ದು ಬಿಟ್ಟಿರ್ತಿ. So guys,
ಇದಕ್ಕೆ ಮಾರ್ಕಂಡೇಯ ನದಿಯಿಂದ ಆಗಿ ಹೋಗೋದಕ್ಕೆ ಇದಕ್ಕೆ ಮಾರ್ಕಂಡೇಯ ಜಲಪಾತ ಅಂದರೆ ಮಾರ್ಕಂಡೇಯ ಫಾಲ್ಸ್ ಅಂತಲೂ ಕರೀತಾರೆ. ಇಲ್ಲಿ ಅಷ್ಟೂರು ಒಂದು ಉದ್ದಂದು ಫಿಶನ್ನು ನೋಡಕತ್ತಾರ. ಸೊ ಗೈಸ್, ಈ ಫಾಲ್ಸ್ ಐತಲ್ಲ ಅಂದರೆ ಇದೇನು ನೀವು ಮುಂದೆ ಸ್ಕ್ರೀನ್ ಒಳಗೆ ನೋಡಕತ್ತಿರಲ್ಲ, ಇದು ಹೋಗಿ ಸೀದಾ ಘಟಪ್ರಭಾ ನದಿಗೆ ಸೇರ್ತೈತಿ. ಈ ಜಲಪಾತದ ಉದ್ದ 147 ಫೀಟ್ ಐತಿ. ಸೊ ಗೈಸ್, ಈ ಜಲಪಾತ ಒಳಗೆ ನೀರು ಉದ್ದುದ್ದ ಹರಿತಾವೆ. ಉದ್ದುದ್ದ ಹರಿಯಲ್ಲ, ಅಡ್ಡಡ್ಡ ಹರಿತಾವೆ. ಭಾಳ ಚಂದ ಕಾಣಿಸ್ತೈತಿ. ಇದು ಇಲ್ಲಿ ನೀರು ಸ್ಟೆಪ್ ಬೈ ಸ್ಟೆಪ್ ಹರಿತಾವೆ. ನಾವಿಲ್ಲಿ ಹೋಗಬೇಕು, ಸೈಡಿಗೆ ನೀರು ಇರ್ತಾವೆ, ಅಲ್ಲಿ ಎಲ್ಲ ಚಾಗಿ ಎಲ್ಲ ಮಾತಾಡಿರ್ತಾರೆ. ನಾವು ಅಲ್ಲಿ ಚಾನು ಕುಡಿಬೋದು, ಬಜ್ಜಿನೂ ತಿನ್ಬೋದು. ಇಲ್ಲಿ ನೋಡಿರಿ, ನಾನು ಈಗ ಮುಂದೆ ಓಡಿ ಹೊಂಟೀನಿ. ಈಗ ನೋಡಿರಿ, ಇಲ್ಲಿ ಚಹಾ, ಬಜ್ಜಿ, ಬಿಸ್ಕಿಟ್ದವ್ರು ಬಂದ್ರೆ ಸೊ ಗಾಯ್ಸ್, ಇಲ್ಲಿ ನೋಡ್ರಿ, ನಾವು ಓಡಿ ಹೊಂಟೀನಿ. ದೊಡ್ಡವನ್ ಟಪ್ಪಂತ ಕೊಟ್ಲು. ಇಲ್ಲೇ ನಾವು ಹೋಗ್ಬೋದು, ನೀರು ನೋಡ್ಕೋತ ಹೋಗ್ಬೋದು, ಅಲ್ಲೇ ನಿಂದಿರ್ಬೋದು. ಆದರೆ ನಾವು ತೆಳಗೆ ನೋಡಿ ನಡಿಬೇಕು. ಮೇಲೆ ನೋಡಿ ಒಂದು ಇದು ನೋಡಕ್ಕೆ ಹೋದ್ರೆ ಠಪ್ ಅಂತ ಬೀಳ್ತೀವಿ, ನಮ್ಮ ತಲೆ ಹೊಡಿತೈತಿ. ಆಮೇಲೆ ಹಂಗೆ ಅವ್ರು ಹೊಂಟಾರಲ್ಲ, ಅಲ್ಲಿ ಹಂಗೆ ಹೋಗಬಾರ್ದು. ಯಾಕಂದ್ರೆ ಒಂದು ಸತಿ ಅಲ್ಲಿ ತೆಳಗೆ ಬಿದ್ದರೆ ಹರ್ಕೊಂಡು ಅಲ್ಲಿ ಹೋಗಿ ಬರಾಕತ್ತಿತ್ತಲ್ಲ, ಅಲ್ಲೇ ನೀವು ಹೋಗಿ ಆಗ್ಬಿಡ್ತೀರಿ. ಈ ಸುಗೈಸ್ ಇಲ್ಲೇ ಐತಲ್ಲ ನೀರು, ಜಸ್ಟ್ ನಮ್ಮ ಬಾಜುನೇ ಇರ್ತೈತಿ, ನಾವು ಅದ್ರ ಬಾಜು ಇರ್ತೀವಿ. ಈ ಸ್ವಲ್ಪ ಮೇಲೆ ಟಪ್ ಅಂತ ಬಿಟ್ಟರೆ ನಿಮಗೆ ಗೊತ್ತೇನಾಕೈತಿ. ಆಮೇಲೆ ಇದೊಂದು ಒಳ್ಳೆ ಸ್ಪಾಟು ಫೋಟೋ ತಗೊಳಕ್ಕೆ. ಮತ್ತು ಅಣ್ಣ ಇಲ್ಲಿ ಮೇಲೆ ಹತ್ತಿ ನಿಂತಿದ್ವಿ. ಆದರೆ ಮಮ್ಮಿ ಫೋನ ಕೊಡಲಿಲ್ಲ, ಫೋನ ಕೊಟ್ಟು ಕಳಿಸ್ಲಿಲ್ಲ. ಆಕೆನ ಹಿಡ್ಕೊಂಡು ಕುಂತಿದ್ಲು. ಅಣ್ಣ ಅಂಕಲ್ ಇಲ್ಲೇ ಹೋಗಿ ನಾ ಅಲ್ಲಿ ಹೋದೆ. ಆಮೇಲೆ ದೊಡ್ಡಪ್ಪ ಎಲ್ಲರೂ, ಮಮ್ಮಿ, ಈ ಸುಜಾ ಆಂಟಿ ಎಲ್ಲರೂ ಒದ್ರಾಕತ್ ಬಿಡ್ತಾರೆ. ಅಣ್ಣನ ಕಡೆ ಅಲ್ಲೇ ಒಂದು ಫೋನ್ ಇತ್ತು, ಆದರೆ ಅವ ಜಸ್ಟ್ ಹಿಂಗೆ ತಕ್ಕೊಂಡ ಇಲ್ಲ, ಮಂದಿ ಬಂದುಬಿಟ್ರು. ಸೊ ಗೈಸ್, ಇಲ್ಲಿ ನೋಡ್ರಿ, ಈಗ ನಾವು ಅಲ್ಲಿ ಹೊಂಟಿದ್ವಿ. ನಂಗೆ ಭಾಳ ಅಂಜಿಕೆ ಬರಾಕತ್ತಿತ್ತು. ಅದಕ್ಕೆ ಜಾಸ್ತಿ ಫೋಟೋ ಗೀಟೋ ಏನು ತಕ್ಕೊಳ್ಳಿಲ್ಲ. ಅದಕ್ಕೆ ನಾವು ಹೊಳ್ಳಿ ಬಂದುಬಿಟ್ವಿ. ಇಲ್ಲಿ ನೋಡ್ರಿ, ನಾವು ನೀರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹರಿತೈತಿ. ಈ ಮೇನ್ ಪಾಯಿಂಟ್ ನೆನಪಿಡ್ಕೋರಿ. ನಾನು ಈ ವಿಡಿಯೋ ಒಳಗೆ 20-15 ಸತಿ ಅಂದೆ ಸ್ಟೆಪ್ ಬೈ ಸ್ಟೆಪ್ ಹರಿತೈತಿ ಅಂತ. ಇಲ್ಲಿ ನೋಡ್ರಿ, ಫಸ್ಟ್ ಅಲ್ಲಿ ಫ್ಲ್ಯಾಟಾಗಿ ಹರಿತೈತಿ. ಅದಾದ ಕೂಡ ಅಲ್ಲಿ ಹೋಗಿ ಇನ್ನೊಂದು ಚೂರು ಫ್ಲ್ಯಾಟಾಗಿ ಸ್ಟೆಪ್ ಬೈ ಸ್ಟೆಪ್ ಹರಕ್ಕೆ ಚಾಲು ಆಗ್ತದೆ. ನೋಡಿದೆ ನೋಡ್ರಿ, ಅಣ್ಣನೂ ಇಲ್ಲ ಅದಾನು ಎಲ್ಲ ಏನು ಮಾಡಕತ್ತಾರೆ ನೋಡ್ರಿ. ಇಲ್ಲಿ ಈಗ ಹೂವು ಅಲ್ಲಿ ನೋಡ್ರಿ, ಅಲ್ಲಿ ಒಂದು ಸ್ಟೆಪ್ ಐತಿಲ್ಲ, ಅದಕ್ಕೆ ಅಂತ ಸ್ಟೆಪ್ ಬೈ ಸ್ಟೆಪ್. ಬರೀ ಅದು ಒಂದು ಸ್ಟೆಪ್ ಇಲ್ಲ, 15-20 ಸ್ಟೆಪ್ಸ್ ಹರಿದಿರ್ತಿರ್ತದೆ. ಆದರೆ ಈಗ ಅದಕ್ಕೆ ಗೈಸ್, ಇಂಥದ್ದು ಜಲಪಾತ ಎಲ್ಲರೂ ನೀವು ಸ್ಟೆಪ್ ಬೈ ಸ್ಟೆಪ್ ನೋಡಿದರೆ ನನಗೂ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ಹೇಳ್ರಿ. ಸೊ ಗೈಸ್, ಇಲ್ಲಿ ನೋಡ್ರಿ ಹೆಂಗೆ ಹರಿಯಾಕತ್ತೈತಿ. ನಂಗೆ ಭಾಳ ಅಂಜಿಕೆ ಬರಕತ್ತೈತಿ. ಓ ಸೊ ಗೈಸ್, ಇಲ್ಲಿ ನೋಡ್ರಿ ಹೆಂಗೈತಿ. ನೀವು ಇಲ್ಲಿ ಕುದ್ದು ಬಜ್ಜಿ ಅದೆಲ್ಲ ತಿನ್ಬೋದು, ನೀವು ಕಟ್ಕೊಂಡು ಬಂದು ತಿನ್ಬೋದು. ಉಂಡಿ ಅದೆಲ್ಲ ತಿನ್ಬೋದು. ನಮ್ಮ ಮಮ್ಮಿ ಇಲ್ಲಿ ಭಾಳ ಶೇಕ್ ಮಾಡ್ಯಾಳ, ಯಾಕಂದ್ರೆ ಅಲ್ಲಿ ರೋಡ ಹಂಗೈತಿ. ಆಮೇಲೆ ಇಲ್ಲಿಂದ ನೋಡೋಕ್ಕೂ ಭಾಳ ಚಂದ ಐತಿ. ದೊಡ್ಡ
ಕುಂದ್ರಬೋದು, ಫೋಟೋ ತಗೊಳಕ್ಕೆ ಅದು ಒಂದು ಭಾಳ ಒಳ್ಳೆ ಇದು ನೀರಿಂದು ಸ್ಪಾಟು. ಆಮೇಲೆ ಅಲ್ಲಿ ಹೋಗಿ ನೋಡಿದ್ರೆ ಇದು ಟಪ 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 ಹರಿತಾವೆ. ನಾನು ನಿಮ್ಗೆ ಅಲ್ಲಿ ಹೋಗಿ ಎಲ್ಲ ಅಂತೀನಿ. ಅಷ್ಟು ಮಟ್ಟ ನೀವು ಇದು ಎಲ್ಲ ಸಿಂಜಂಗ ಮಾಡಿರಿ. ಠಂಡ್ ಠಂಡ್ ಸೊ ಗೈಸ್, ಇದು ಈ ನದಿ ಈ ಜಲಪಾತ ಇದ್ರೆ ಲಾಸ್ಟ್ ಪಾರ್ಟ್. ಇಲ್ಲಿಂದ ಸ್ಟೆಪ್ ಬೈ ಸ್ಟೆಪ್ ಇಲ್ಲ, ಇದು ನೀರು ಬಿದ್ದು ಹರ್ಕೊಂಡು ಹೋಗ್ಬಿಡ್ತೈತಿ. ಇಲ್ಲೇ ಮುಂದೆ ಈಗ ನಾವು ಅಲ್ಲಿಂದ ಹೋಗೋ ಮುಂಚೆಗೆ ಭಜಿ ಎಲ್ಲ ತಿಂತೀವಿ. ನೋಡ್ರಿ ಇಲ್ಲೇ ನಾವು ತಿನ್ನಾಕತ್ತೀವಿ. ಈಗಲ್ಲ ಈಗ ನೋಡ್ರಿ ಈಗ ತಿನ್ನಾಕತ್ತೀವಿ. ನಾನಲ್ಲಿ ಒಂದು ಚಿಪ್ಸ್ ತೊಗೊಂಡಿದ್ದೆ, 2 ಬಿಸ್ಕಿಟ್ ತೊಗೊಂಡಿದ್ದೆ. 1 ಬಿಸ್ಕಿಟ್ ತಿಂದಿದ್ದೆ, ಆಮೇಲೆ ಆ ಚಿಪ್ಸಿಗೆ ತಿನ್ನಾಕತ್ತಿದ್ದೆ. ಈಗ ನಾನು ನೋಡ್ರಿ ಇಲ್ಲಿ ಬಿಸ್ಕಿಟ್ ತಿನ್ನಾಕತ್ತೀನಿ. ಆಮೇಲೆ ಒಂದು ಚಾಕ್ಲೇಟ್ ತಿನ್ನಾಕತ್ತೀನಿ. ನೋಡ್ರಿ ಈಗಿಲ್ಲೇ ಮಮ್ಮಿ ಎಲ್ಲ ಇದು ಏನಂದ್ರೆ ತುಂಬದಿ ಇದು ಗಿರ್ಮಿಟ್ ಆರ್ಡರ್ ಮಾಡಿದ್ಲು. ಆಮೇಲೆ ಇದು ಭಜ್ಜಿ ಅಂದರೆ ಮಿರ್ಚಿ ಆರ್ಡರ್ ಮಾಡಿದ್ಲು. ಅದು ನಾವೀಗ ತಿನ್ನಾಕತ್ತೀವಿ. ಇಲ್ಲಿ ನೋಡ್ರಿ ನಂಗೆ 2 ಬೇಕಂತಂದೇಳಿ. ಅಲ್ಲ ಈ ಕಡೆ ಯಾರು ಒಂದು ಇದು ಕ್ಲಾಸ್ಮೇಟ್ ಸಿಕ್ಕಿದೆ, ಅದಕ್ಕೆ ಅಲ್ಲಿ ಹೋಗಿ ಬಂದು ತಿನ್ನಾಕ್ತಾಳೆ. ಈ ದೊಡ್ಡ ಅಲ್ಲ ಆಗ್ತಾಳೆ. ಮಿರ್ಚಿ ಭಾಳ ಮಸ್ತಿದ್ದು, ಭಜಿನೂ ಭಾಳ ಮಸ್ತಿದ್ದು, ಆಮೇಲೆ ಗಿರ್ಮಿಟ್ಟು ಭಾಳ ಮಸ್ತಿತ್ತು. ಈಗ ನಾವು ಹೊಂಟೀವಿ. ಇಲ್ಲಿ ನೋಡ್ರಿ ನಾ ಅಂಬ್ರೆಲ್ಲ ತಿರ್ಗಿಸ್ಕೋತ ಟಿಂಗ್ 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 ಬರಾಕ್ತೀನಿ. ಗೈಸ್, ನಿಮಗೆ ನನ್ನ ಜಲಪಾತ ವಿಡಿಯೋ ಹೇಗೆ ಅನ್ನಿಸ್ತು? ನಿಮಗೆ ನನ್ನ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಮಾಡಿರಿ. ಅಷ್ಟು ಬಾಯ್. ನಿಮಗೆ ಜಲಪಾತ ಏನಾದ್ರು ನೋಡೋಕೆ ಸಿಕ್ಕರೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ಅಷ್ಟು ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಭಾಳ ಕ್ಲೋಸ್